ಶಿವಾಜಿನಗರ್ ಕೊಡ್ಸೋದು. ಟೋಕಿಯೋ ಟಾಕೀಸಲ್ಲಿ ತುಂಬ ಚೆನ್ನಾಗಿದೆ ಗೈಸ್. ಬಟ್ ಐ ವುಡ್ ರೆಕಮೆಂಡ್ ಯು ಟು ಗೋ ಟು ವಾಚ್. ಓ ಫೈನಲಿ ವಿ ಆರ್ ಡನ್. ಇದೆ ನನ್ನ ಬಿಟ್ಟು ಹೋಗ್ಬೇಡಿ, ಇರಿ. ಶಾಪ್ ನಂಬರ್ ಒಂಥರ ಅಂಡರ್ ಡ್ರೆಸ್ ಪ್ರೋ ಮ್ಯಾಕ್ಸ್ ಅಂತ ಜಾಗ ನೋಡಿ ಗೈಸ್. ಜಾಗ ತುಂಬ ಚೆನ್ನಾಗಿದೆ. ಏನು ಮಾಡ್ತಿದ್ಯಾ? ಅಷ್ಟೇ ಸೂರ್ಯಕುಮಾರ್ ಹೆಂಗ್ ಮಾಡೋದು? Hey guys, welcome to Bitches Chronicles. So hey guys, welcome to Bitches Chronicles. ಇದು ಥರ್ಡ್ ಟೇಕು, ಯಾಕಂದರೆ ಫಸ್ಟ್ 2 ಟೇಕ್ ಚೆನ್ನಾಗಿ ಬರಲಿಲ್ಲ. ಇಲ್ಲಿ ನಮ್ಮ ಜೊತೆ ಇದ್ದಾರೆ ಇವರು. ಆ್ಯಂಡ್ ಮೆಟಾ ಶಾಟ್ ಆಡ್ತಿದ್ದಾರೆ. ಗೆಲ್ಲೋದೇನೋ ಡೌಟ್ ಅನಿಸ್ತಿದೆ. ಬಿಕಾಸ್ 11 ರನ್ಸಲ್ಲಿ 4 ಬಾಲ್ಸಲ್ಲಿ 11 ರನ್ಸ್ ಬೇಕು, ವಿಚ್ ಸೀಮ್ಸ್ ಅ ಲಿಟಲ್ ಅನ್ಲೈಕ್ಲಿ. ಓಹೋ 4 ಹೊಡೆದಿದ್ದಾರೆ ಗೈಸ್. 4 ನೋಡೋಣ, ಗೆದ್ದಾದ್ಮೇಲೆ ಈ ಡೈಲಾಗ್ ಹೊಡಿಯೋದ್ರಲ್ಲಿ ಅರ್ಥ ಇದೆ ಗೈಸ್. ಇವಾಗ ತಾನೇ ಒಂದು 4 ಹೋಯ್ತು. ನಾನು ಕ್ಯಾಮ್ರಾ ಇಟ್ಕೊಂಡಾಗ ಬೌಲ್ಡ್ ಆಗ್ತಾಳೆ, ಇಲ್ಲ ಅಂದರೆ 4 ಹೋಗುತ್ತೆ. ಅದು ತುಂಬ ಕಷ್ಟ ಇದೆ. ಗೈಸ್ ಇವಾಗ ಇವಳು ಆಡ್ತಾ ಇದ್ದಾಳೆ. ಓಕೆ ಗೈಸ್, ಸೊ ಇವಾಗ ಅವಳು ಆಡ್ತಾ ಇದ್ದಾಳೆ. ನೋಡೋಣ ಏನು ಮಾಡ್ತಾಳೆ ಅಂತ. ಇಟ್ಸ್ ಓಕೆ ಗೈಸ್, 1 ಹೊಡೆದಿದ್ದಾಳೆ, ಪರವಾಗಿಲ್ಲ. ನೆಕ್ಸ್ಟ್ ಹೊಡೀರಿ, ಏನಾಗಲ್ಲ. ಬಾ ಏನ್ ಗೈಸ್ ಇವಳು 4, 6 ಎಲ್ಲ ಹೊಡಿತಾರೆ. ನಿಮ್ಮ ಅಭಿಪ್ರಾಯ ಹೇಳಿ. ಫಸ್ಟ್ ಟೈಮ್ ನಾನೇ ಹೊಡೆದಿಲ್ಲ, ನಂದೇ ಬರೀ ವಿಕೆಟ್ಸ್ಗಳು ಬೀಳ್ತಾ ಇತ್ತು. ಗುಡ್, ಪರವಾಗಿಲ್ಲ, ಇಟ್ಸ್ ಓಕೆ. ಔಟ್. ಮಿಸ್ಡ್. ಸಾರಿ ಗೈಸ್, ಬೈ ಮಿಸ್ಟೇಕ್. ಇವಾಗ ಬಂದಿದ್ದಾರೆ ಪ್ರೋ ವಿರಾಟ್ ಕೊಹ್ಲಿ, RCB ಫ್ಯಾನು. ಅದಕ್ಕೆ ಸೋಲೋದು ಖಂಡಿತ ಇಲ್ಲ. ಪ್ರೆಷರಲ್ಲಿ ಇದ್ದೀನಿ. ಇದು ಈಸಿನಾ? ಓಕೆ ಗೈಸ್ ಇವಳು 6 ಮೇಲೆ 6 ಹೊಡಿತಾ ಇದ್ದಾಳೆ. ನಂಗೆ ಏನು ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಅಲ್ಲ ಸೂರ್ಯಕುಮಾರ್ ಹೆಂಗ್ ಮಾಡೋದು? ಒಂದು 6 ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ಸುತ್ತೆ. ಛೇ ಏನು ಬ್ರೋ. ಇವಾಗ ಬಂದಿದ್ದಾರೆ ಪ್ಲೇಯರ್ ಆದಿ. ಪಾಪ 47 ರನ್ಸ್ ಇದೆ 30 ಬಾಲ್ಸಲ್ಲಿ. ಫಸ್ಟ್ ಬಾಲೇ 4, ಸೆಕೆಂಡ್ ಬಾಲು 2 ಅಂತ ಕಾಣ್ತಿದೆ. ಇಲ್ಲಿ ಅವರ ಹೆಂಡತಿ ತಿಂದಿದ್ದು ಅನುಷ್ಕಾ ಶರ್ಮಾ ಅಲ್ಲ, ರೋಹಿತ್ ಶರ್ಮಾ ಹೆಂಡತಿ. ಹಿಂಗಿಟ್ಕೋ, ಹಿಂಗೆ ಎಲ್ಲ. ಓಹೋ 6. ಛೇ, ನಾನು ಮಿಸ್ ಮಾಡಿಬಿಟ್ಟೆ ಅವ್ರ ವಿಡಿಯೋ ತೆಗೆಯೋದು ಅಂತ ಹೇಳ್ತಿದ್ದಾರೆ ಬೇರೆ 6 ಅಂತ. ಓ ಇಲ್ಲಿ ಅನುಷ್ಕಾ ಶರ್ಮಾ ಆಪೋಸಿಟ್ ಅವ್ರು ಕೂತಿದ್ದಾರೆ. ಪಾಪ ಗಂಡ 6 ಹೊಡೆದ್ರು ಔಟ್ ಅಂತಿದ್ದಾರೆ. ಮೋಸ ಮಾಡ್ತಿದ್ದಾರೆ ಇವರು. ಗೈಸ್ ಗೇಮ್ ಇವಾಗ ಒಂದು ಇಂಪಾರ್ಟೆಂಟ್. ಓಹೋ ಏನೋ ಹೋಯ್ತು ಗೈಸ್. ಅದೇ 4 ಹೋಗಲ್ಲ ಅಂತ ಕಾಣುತ್ತೆ. ನಿಮ್ಮ ಭಾವ 6 ಮೇಲೆ 6 ಹೊಡಿತಿರೋದು. ಅವರೆಲ್ಲ ಪ್ರೋ, ನಾವೆಲ್ಲ ಇನ್ನು ಬಿಗಿನಿಂಗ್ ಸ್ಟೇಜ್. ಅದು ನಾನು ಗೆದ್ದೆ ಗೈಸ್, ನಾನು 6. ನಾನು 2 ರನ್ಸಿಂದ ಸೋತಿದ್ದೀನಿ ಅಷ್ಟೇ ಗೈಸ್. ನಾನು ಗೆದ್ದೆ ಗೈಸ್.
ನಾವೆಲ್ಲ ಯಾರು RCB ಫ್ಯಾನ್ಸು ಬಾಯ್ ಓ ಬರ್ತೀವಿ. ನಾನೇನು ಬೇರೆ ಇದು ಫ್ಯಾನಾ? ಇಲ್ಲ ನೀವು RCB ಮತ್ತೆ ಲಾಸ್ಟ್ ತನಕ ಹೋಗ್ತಿದ್ದಾರೆ. ಐ ಆಮ್ ಪ್ರಿಟಿ ಶೋರ್ 2 ಬಾಲ್ಸ್ ಅಂತೂ ಇದ್ದೇ ಇರುತ್ತೆ, ಇಲ್ಲ 4 ಬಾಲ್ಸ್ ಆದ್ರೂ ಇರುತ್ತೆ. 8 runs 11 ಓಹೋ ಏನೋ ಡಬಲ್ ಅಂತಾನೆ ಇದೆ. ಸಿಂಗಲ್ ರನ್ ಇದ್ರೆ ಲೈಕ್ ಎನ್ 50 ಇಯರ್ ಅಂಕಲ್ ಅಂತಾನೆ ಅಂತಾರೆ. 1 ರನ್ ಲೈಕ್ 50 ಇಯರ್ ಅಂಕಲ್, 50 ಇಯರ್ ಅಂಕಲ್ ಏನಂತಾರೆ. ಓಕೆ ಇಲ್ಲ 6. ಓಹೋ ಗೆದ್ರು ಗೈಸ್, 4. ಗೆದ್ರು. ಇಲ್ಲೇನೇನೋ ಮಾಡ್ತಿದ್ದಾರೆ ನೋಡಿ. ಓಹೋ ನಾವೀಗ ಹೊರಟಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ. ಆ್ಯಂಡ್ ಮೇಡಮ್ ಅವರು ಇಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ. ಸರ್ ಆಲ್ಸೋ ಇಸ್ ಸ್ಟ್ರಗ್ಲಿಂಗ್. ಡ್ಯಾನ್ಸ್ ಮಾಡಿ ಅಯ್ಯೋ ರಾವ. ಚೇಂಜ್ ಆಗಿದೆ ಅಂತ ಮೇಡಮ್ ಅವರ ಅಭಿಪ್ರಾಯ ಗೈಸ್. ಬಂದು ಅಭ್ಯಾಸ ಇಲ್ಲ, ಅಲ್ಲಿ ಅಡ್ಡ ಇತ್ತೆ ನಾನು ಲಾಸ್ಟ್ ಟೈಮ್ ಇಲ್ಲ ಕತ್ಲಿತ್ತು. ನಾನು ಇದು 3rd ಟೈಮ್ ಬರ್ತಿರೋದು, ನೀನು 4th ಟೈಮ್. ಕತ್ಲಲ್ಲಿ ಬಂದರೆ ಅದಕ್ಕೆ ಗೊತ್ತಾಗ್ತದೆ. ಯಾವಾಗ ಬಂದಿದ್ಯಾ? ಒಂದ್ಸಲಿ ಅದೇ ಚಿನ್ನಸ್ವಾಮಿ ಟೈಮಾ? ಇಲ್ಲ ಅಲ್ಲ ಆ Airbnb ಟೈಮು ಒಂದ್ಸಲಿ. ಅದಕ್ಕಿಂತ ಮುಂಚೆ ಮದುವೆ ಟೈಮಲ್ಲಿ ಏನೋ ಸಮ್ ಕೇಟ್ರಿಂಗ್ ಬಂದಿದ್ಯಾ? ನಾನು ಬಂದಿದ್ದೆ, ಬಂದಿರಲಿಲ್ಲ. ಅದೇ ಫಸ್ಟ್ ಟೈಮ್ ನಾನು ಬಂದಿದ್ದು. ಅವತ್ತು ಉಳ್ಕೊ ಅಂದ್ರೆ ಓವರ್ ಆಕ್ಟಿಂಗ್ ಮಾಡಿ ವಾಪಸ್ ಹೋದ್ಲು. ಐಶು ಮಾತ್ರ ಉಳ್ಕೊಂಡು ಏನೋ ಇಬ್ಬರಿಗೆ ಸ್ವಲ್ಪ ಟೈಮ್ ಕೊಡೋಣ ಅಂತ ನಾವಿಲ್ಲಿ ಶಾಪಿಂಗ್ ಮಾಡಿಸ್ತೀವಿ. ಚಿಕ್ಕಪೇಟೆಗೆ ಹೋಗಿದ್ದಾಳೆ. ಇಲ್ಲಿ ಹೊರಟಿದ್ದೀವಿ ನಾವು. ಅಂದರೆ ಯಾವ ಫಸ್ಟ್ ಶಾಪಿಂಗ್ ಅಂದಿನ ಅಲ್ಲಿಗೆ ಎಲ್ಲ ಸಾರ್ವಾಸ್ ಇದೆ ನೋಡೋಣ. ಏನೋ ಸಾರ್ವಾಸ ಅದೇ ಗೈಸ್. ನನ್ನ ವ್ಲಾಗ್ನ ಯಾರೋ ಒಬ್ರು ನೋಡೇ ಇರಲಿಲ್ಲ. ಇವಾಗ ವ್ಲಾಗಿಗೆ ಕಾಂಟೆಂಟ್ ಕೊಡೋ ಬದಲು ನನ್ನ ವ್ಲಾಗ್ನ ಇವಾಗ ನೋಡ್ತಿದ್ದಾರೆ. ಬಿಸಿ ಇದ್ದೆ ಗೈಸ್, ತುಂಬಾನೇ ಬಿಸಿ ಗೈಸ್, ತುಂಬಾನೇ. ನಾನು ಇನ್ಸ್ಟಾಗ್ರಾಮಲ್ಲಿ ಬಿಸಿ ಇದ್ದೆ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಅದಕ್ಕೆ ನಾನು ಅಲ್ಲೇ ನೋಡ್ತಿದ್ದೆ. ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಇವ್ರು ಸಡನ್ ಚೇಂಜ್ ನನಗೂ ಗೊತ್ತಿರಲಿಲ್ಲ ಐಶು ಕಳ್ಸೋತಂಕ. ಗೈಸ್ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ತುಂಬಾ ಟೈಮಿಂದ ನೀನು ಅನ್ಕೊಂತಿದ್ದೆ. ಅದನ್ನೇ ಇಡಬೇಕಿತ್ತು, ವಿಚಸ್ ಕ್ರಾನಿಕಲ್ ಅಂತ. ಏನಕ್ಕೆ ನಿಹಾರಿಕರಗು ಅಂತಿದ್ದೆ. ಹಂಗತ್ಯ ಅದು ಇನ್ನೊಂದು ಅಕೌಂಟ್ ಬೇರೆ ಓಪನ್ ಮಾಡಿದ್ರು. ಹೌದು, ಅದು ಪಬ್ಲಿಕ್ ಅಕೌಂಟು. ನಾನು ಲಾಲಿಟ್ಸ್ ನಿಹಾರಿಕಾ ಅಂತೂ ಪಬ್ಲಿಕ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಯುನೋ ಅದರಲ್ಲಿ ತುಂಬ ನಮ್ಮ ಶೇಡಿ ಸ್ಟಫ್ ಎಲ್ಲ ಇದೆ. ನಾಪ್ಸ್ಬೇಕಾ? ಇದನ್ನ ವ್ಲಾಗ್ ಹಾಕ್ತಿದ್ದೆ ನೀನು. ಹಾಕಿದ್ರೇನಂತೆ, ಶೇಡಿ ಸ್ಟಫ್ ಅವ್ರಿಗೇನು ಗೊತ್ತು ಅಲ್ಲ. ಆದರೆ ಮೋಯಾಲಿ ತುಂಬ ಚೆನ್ನಾಗಿ ಆ್ಯಪಟೈಸರ್ಸ್ ಸಿಗುತ್ತೆ ಅಂತೆ. ಅರೌಂಡ್ 10+ ಆ್ಯಪಟೈಸರ್ಸ್ ತಿಂದಿದ್ದಾರೆ ಅಂದರೆ ಇಮ್ಯಾಜಿನ್. ಸೊ ವೆಜ್ ಅಷ್ಟೇ ಅಲ್ವಾ ಇದು? ಪ್ಯೂರ್ ವೆಜ್. ನಾವೆಲ್ಲ ನಾನ್ ವೆಜ್ ತಿನ್ನೋರು, ನಮಗೆ ಪ್ಯೂರ್ ವೆಜ್ ಆಗಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ನಾವೆಲ್ಲರೂ ಪ್ಯೂರ್ ವೆಜಿಟೇರಿಯನ್ಸ್. ನಿಮ್ಮಮ್ಮ ನಗೋದಲ್ಲೇ ಇದ್ದಾನಲ್ಲ ಬ್ರೋ. ಅಯ್ಯೋ ರಾಮ, ನಮ್ಮಮ್ಮ ಬಿಡು ಬ್ರೋ, ಅವ್ರು ಕಂಟ್ರೋಲ್ ಮಾಡ್ಕೊಂಡು ಓದ್ತಿದ್ದಾರೆ ಗೊತ್ತಾ. ಎಪಿಕ್ ಅವರು ಬಿಡು. ಶಾಪ್ ಇನ್ ಓನ್ಡ್ ಇಲ್ಲೇ ಇದೆ. ಡ್ರೈವ್ ನಾಟ್ ಅಸ್ ಫಾರ್ ಮೀ ಇಟ್ಸ್ ಫೈನ್. ಐ ವಿಲ್ ಡ್ರೈವ್. A person who has driven car till Goa. It hardly. ಕೇಳಕ್ ಹೋಗ್ಬಾರ್ದು. Exactly. Yeah. And guys, ಟ್ರಾಫಿಕ್. ನಾವಿವತ್ತು ಇಲ್ಲಿ ಕಲ್ಯಾಣ್ ನಗರ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಇಸ್ ದಿಸ್ ಕಲ್ಯಾಣ್ ನಗರ್? ಇದು ಸ್ಟೈಲ್ ಅಪ್. ಓಕೆ ವಿಲ್ ಸಿ ನೌ ಓನ್ಲಿ ಮೀನ್ಸ್ ವಿ ಕ್ಯಾನ್ ಸಿ ಇಟ್ ಆಫ್. ಓಕೆ, ಎನಿಥಿಂಗ್ ಇಸ್ ಫೈನ್. ವಿಲ್ ಜಸ್ಟ್ ಸಿ. ಎನಿಯೋ ಪಾರ್ಕಿಂಗು ಸಿಕ್ಕಿದೆ. ಸೊ ಯಾ, ಈ ಪಾರ್ಕಿಂಗ್ ಶಾಪ್ ನಂಬರ್ ಅಲ್ಲಿ ಮಾಡ್ಲಿಲ್ವಾ? ಏನು ಅಲ್ಲಿ ಮಾಡೋಕ್ಕಾಗಲಿಲ್ಲ. ಟೋಕಿಯೋ ಟಾಕೀಸಲ್ಲಿ ತುಂಬ ಚೆನ್ನಾಗಿದೆ ಗೈಸ್ ಬಟ್ಟೆ. ಇದು ಪ್ರಮೋಷನ್ ಅಲ್ಲ, ನಾನು ತಗೊಂಡಿದ್ದೀನಿ ಅಂದರೆ ಯೋಚನೆ ಮಾಡಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ವಿ ಆರ್ ರೋಮಿಂಗ್ ದ ಸ್ಟ್ರೀಟ್ಸ್ ಆಫ್ ಕಮ್ಮನಹಳ್ಳಿ. ಫ್ರಮ್ ಕಲ್ಯಾಣ್ ನಗರ್ ಟು ಕಮ್ಮನಹಳ್ಳಿ. 5 ಅನ್ಸುತ್ತೆ. So guys, we are going to styling and we'll catch you later. You just in it. Huh? You here? You're gonna die. I'm just. You want to port you? No.
Neeta Ambani used to carry this in Anil Ambani. Sorry, Anil Ambani. ನನ್ನ ತಮ್ಮ Some Ambani's wedding. Totally is good for Rajasthan wedding. But no, I have at home. ಕ್ವೆಶನ್ನು ಅವಳೆ ಕೇಳ್ತಾಳೆ, ಆನ್ಸರು ಅವಳೆ ಮಾಡ್ತಾಳೆ. Guys, how much do you rate this course? 3 ಶಿವಾಜಿ ನಗರ್ ಕೊಡ್ಸೋದು. Finally we are done. ಹೋಗ್ಬಿಡಿ. Hopefully ಅಲ್ಲ ವೆಸ್ಟ್ ಸೈಡ್ ಎಲ್ಲ ಇಲ್ಲ ಇವಾಗ. ಹೌದಾ? ಓಕೆ. ದಯವಿಟ್ಟು ಸಾಕಾಗಿರೋದಲ್ಲ ತಗೊಂಡಿರೋ ಕಾಲು ನೋವ್ತಿದೆ. ಅಯ್ಯೋ. ಸೊ ಗೈಸ್ ಇವಾಗ ನಾವು ಒಂದು ಆಫ್ ಆಗಿದ್ದಾಳೆ. ನಾನು ಮೀಡಿಯಂ ಅಲ್ಲಿ ಇದ್ದೀನಿ. ಆಫ್ ಆಗಿದ್ದೀನಿ. ಕಳ್ಸ ಕೂತಿದ್ದಾಳೆ ಮೇಲೆ ಕೈಗಳು. ಹಂಗಲ್ಲ. ಓಕೆ ಯು ಆರ್ ಡನ್ ಫಾರ್ ದ ಡೇ. Obviously I am. But no, actually I want to drink boba. So wherever I find restaurant ಅಲ್ಲಿ boba ಇರಲೇಬೇಕು. ನೀನೇ ಹುಡುಕ್ಬೇಕು ಅವಾಗ. ಹುಡುಕ್ತೀನಿ. ಇರುತ್ತೆ ಅನ್ಸುತ್ತೆ. ಇದು ನನಗಿಷ್ಟ. ರೆಸ್ಟೋರೆಂಟ್ ಹುಡ್ಕೋ ಕೆಲಸ ಆಯ್ಕೊಂಡು. ಕೇಳೋದು ಐ ಹ್ಯಾವ್ ಅ ಕ್ವಶನ್ ಆಫ್ಟರ್ ಯುವರ್. Okay. Guys, we finally come to ICB to have dinner. I know we are very underdressed, but I don't absolutely give a... ನೀರು ಬೀಳ್ತಿದೆ ಎಲ್ಲಿಂದದು. ಫ್ಯಾನ್ ಇಂದ ಬೀಳ್ತಾ ಇದೆ. I don't actually give a flying F. ಏನು ಬೆಟರ್ ಡ್ರಿಂಕ್ಸು ಏನು ಕೂಲ್ ಒಂಥರ ಅಂಡರ್ ಡ್ರೆಸ್ ಪ್ರೋ ಮ್ಯಾಕ್ಸ್ ಅನಿಸ್ತಿದೆ. ಜಾಗ ನೋಡಿ ಗೈಸ್, ಜಾಗ ತುಂಬ ಚೆನ್ನಾಗಿದೆ. ಏನು ವಾಟರ್ ಫಾಲ್ ಎಲ್ಲ ಇದೆ ಗೈಸ್. ವಾಟರ್ ಫಾಲ್ ಎಲ್ಲ. ನೋಡ್ಕೊಂಡ್ಬಂದೆ ನಾನು ಸುಮ್ಮನೆ. ಸೊ ನಾನು ಆಚೆ ನಮ್ಮ ಗೈಸ್ಗೂ ಹೇಳ್ಬಿಡಿ ವಾಶ್ರೂಮ್ ಹೆಂಗಿತ್ತು ಅಂತ ಸ್ವಲ್ಪ. ಅವಳು ಹೋಗಿದ್ದ ಬರೀ ನೋಡ್ಕೊಂಡು. It is very nice. I would recommend you to go to washroom. No thanks. I want to have something now. Luxury washroom. ಏನು ಮಾಡ್ತಿದ್ಯಾ? ನಂಗೆ ಹಶ್ವಾಗ್ತಿದೆ ಬ್ರೋ. ನಂಗೆ ಹಶ್ವಾಗ್ತಿದೆ ಅಂದರೆ ಹಿಂಗಂತೆ. I thought you take a photo. ನೀನು ಪನ್ನೀರ್ ಆರ್ಡರ್ ಮಾಡಿದೆ ಅಂದಲ್ಲ. ಹಾಂ ಮಾಡ್ಬಿಟ್ಯಾ? ಗೈಸ್ ನನಗೆ ತುಂಬ ಹಶ್ವಾಗ್ತಿದೆ. ವಿ ಆರ್ ವೆರಿ ಅಂಡರ್ ಡ್ರೆಸ್ ಫಾರ್ ದಿಸ್ ಹೋಟೆಲ್ ಅಲ್ಲ. ಐ ಥಾಟ್ ವಿ ಆರ್ ಅಂಡರ್ ಡ್ರೆಸ್ ಫಾರ್ ದಿಸ್ ಹೋಟೆಲ್. Yeah, we are very much underdressed. Feeling very much tired also. ಐ ಸ್ವೇರ್ ಹೆಡ್ ಈಸ್ ಏಕಿಂಗ್ ಇವಳಂತೂ ಇವಳ ಮುಖದಿಂದ ಬ್ರೈಟ್ನೆಸ್ ಕಾಣಿಸ್ತಿದೆ. ಗ್ಲೋ. ಯಾಕಂದ್ರೆ ಅವರು ತುಂಬಾ ಫ್ರೆಶ್ ಆಗಿದ್ದಾರೆ. ನಾವು ಏನು ಸಮಾಚಾರ ಗೈಸ್? ವಾಶ್ರೂಮ್ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ನಡಿವಾಗ ಕಿಚನ್ಗೆ ಹೋಗ್ಬಿಡ್ಬೇಡ, ಆ ಕಡೆ ನಡಿ. ಅಷ್ಟು ತಲೆ ಇದೆ. ಸ್ಟೆಪ್ಸ್ ಚೆನ್ನಾಗಿದೆ ನೋಡು ಅಲ್ವಾ? ವೈ ಆರ್ ಯು ಡೂಯಿಂಗ್ ಫ್ರಂಟ್ ಕ್ಯಾಮ್ರಾ? ಉಲ್ಟಾ ಇಟ್ಕೋಬೇಕು ತಾನೆ ನೀನು. ಇವಾಗ ಆಗಲ್ಲ ಅಂತ ಅಂತ ಗೈಸ್. ಇಲ್ಲ ನೋಡಿ ಗೈಸ್, ಹಿಂಗೆ ತೋರಿಸ್ತಿದ್ದೀನಿ ಕ್ಯಾಮ್ರಾ ಅಲ್ಲಿ. ಅದೇ ಚೆನ್ನಾಗಿದೆ ನೋಡು. ನಾವಿಬ್ರು ಕಾಣ್ತಿದ್ದೀವಿ ಗೈಸ್. ನಾನು ಫೋಟೋ ಅನ್ಕೊಂಡೆ. ಎಡ್ ಮಾಡ್ತೀವಿ. yes, it's the end of an amazing night at 10 so yeah, well, that's all guys. Thank you so much for watching. Love. Bye bye.